ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ಕರ್ನಾಟಕ ಟಿಇಟಿ ಅಂತ ಏನ್ ಹೇಳ್ತೀವಿ, ಟಿಇಟಿ ಅಂತಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ಪರೀಕ್ಷೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಹಾಗೂ ಅರ್ಜಿನ ಸಲ್ಲಿಸುವುದಕ್ಕೆ ಅರ್ಹ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕೆಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು. ಫ್ರೆಂಡ್ಸ್, ನೀವೇ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಅಧಿಸೂಚನೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಪ್ರಮುಖ ದಿನಾಂಕಗಳಂತೂ ಇದೆ. ನೀವು ಅರ್ಜಿನ ಸಲ್ಲಿಸುವುದಕ್ಕೆ ದಿನಾಂಕ 15/4/2024ರಿಂದ ದಿನಾಂಕ 15/5/2024ರವರೆಗೆ ನೀವು ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ನಿಮ್ಗೆ ಅರ್ಜಿನ ಸಲ್ಲಿಸುವುದಕ್ಕೆ ನಿಮ್ಗೆ 1 ತಿಂಗಳು ಕಾಲಾವಕಾಶ ಇರುತ್ತದೆ. ನೀವು 1 ತಿಂಗಳ ಒಳಗಡೆ ನೀವು ಅರ್ಜಿನ ಸಲ್ಲಿಸಬಹುದು. ಅದರ ಕೆಳಗಡೆ ಪತ್ರಿಕೆ 1ರ ಎಕ್ಸಾಮ್ ಡೇಟ್ ಇರುತ್ತೆ, ದಿನಾಂಕ 30/6/2024 ಭಾನುವಾರದಂದು. ನಿಮಗೆ ಸಮಯ 9:30 ಬೆಳಗ್ಗೆಯಿಂದ 12 ಗಂಟೆಯವರೆಗೆ ನಿಮ್ಗೆ ಪೇಪರ್ 1 ಇರುತ್ತೆ ಹಾಗೂ ಪೇಪರ್ 2 ನಿಮ್ಗೆ ಅದೇ ದಿನಾಂಕ ಸಮಯ 2 ಗಂಟೆಯಿಂದ 4:15ವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಪೇಪರ್ 1 ಹಾಗೂ ಪೇಪರ್ 2 ನಿಮ್ಗೆ 2 ಪೇಪರ್ ನಿಮ್ಗೆ ಒಂದೇ ದಿನದಲ್ಲಿ ಇರುತ್ತೆ. ಓಕೆ, ಹಾಗೆ ಕೆಳಗಡೆ ನೋಡ್ತಾ ಹೋದ್ರೆ ನೀವು ಅರ್ಜಿನ ಸಲ್ಲಿಸುವುದಕ್ಕೆ ನೀವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಅರ್ಜಿನ ಸಲ್ಲಿಸುವುದಕ್ಕೆ ನೀವು ಆನ್ಲೈನ್ http://schooleducation.karnataka.government.in ಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನೋಟಿಫಿಕೇಶನ್ ನಿಮಗೆ ತಿಳಿಸುವುದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ನೀವು ಅರ್ಜಿನ ಸಲ್ಲಿಸುವುದಕ್ಕೆ ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಕೆಳಗಡೆ ನಿಮ್ಗೆ ಪರೀಕ್ಷಾ ಶುಲ್ಕ ವಿವರ ಅಂತ ಇದೆ. ಅರ್ಜಿ ಶುಲ್ಕ ನೀವೇನಾದ್ರೂ ಸಾಮಾನ್ಯ ವರ್ಗ 2A 2B 3A ಮತ್ತು 3B ವರ್ಗಕ್ಕೆ ಸೇರಿದವರಾಗಿದ್ರೆ ನಿಮ್ಗೆ ಪತ್ರಿಕೆ 1ಕ್ಕೆ ನೀವೇನಾದ್ರೂ ಅರ್ಜಿನ ಸಲ್ಲಿಸುವುದಾಗಿದ್ರೆ ನೀವು ಪೇಪರ್ 1ಗೆ ನೀವೇನಾದ್ರೂ ಅರ್ಜಿನ ಸಲ್ಲಿಸುವುದಾಗಿದ್ರೆ ನಿಮ್ಗೆ ಈ ಒಂದು ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ನಿಮ್ಗೆ 700 ಆನ್ಲೈನ್ ಪೇಮೆಂಟ್ ಇರುತ್ತೆ. ನೀವೇನಾದ್ರೂ ಪೇಪರ್ 1 ಹಾಗೂ ಪೇಪರ್ 2ಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಗೆ ಫೀ ಪೇಮೆಂಟ್ ಬಂದು ನಿಮ್ಗೆ 1000 ರೂಪೀಸ್ ಇರುತ್ತೆ. ಹಾಗೂ SC ST ಪ್ರವರ್ಗ 1ರ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರ್ಜಿಯ ಶುಲ್ಕ ಪತ್ರಿಕೆ 1ಕ್ಕೆ ನಿಮ್ಗೆ 350 ಫೀ ಪೇಮೆಂಟ್ ಇರುತ್ತೆ. ನೀವೇನಾದ್ರೂ ಪತ್ರಿಕೆ 1 ಹಾಗೂ ಪತ್ರಿಕೆ 2ಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮ್ಗೆ ಫೀ ಪೇಮೆಂಟ್ ಬಂದು ನಿಮ್ಗೆ 500 ರೂಪೀಸ್ ಇರುತ್ತೆ. ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು ಏನಾದ್ರೂ ಇದ್ರೆ ಅವರಿಗೆ ಯಾವುದೇ ಫೀ ಪೇಮೆಂಟ್ ಇರುವುದಿಲ್ಲ. ಅರ್ಜಿನ ಸಲ್ಲಿಸುವುದಕ್ಕೆ ಫ್ರೀ ಆಗಿ ಅರ್ಜಿನ ಸಲ್ಲಿಸುವುದಕ್ಕೆ ಆಪ್ಷನ್ ಇರುತ್ತೆ. ಅಂಡ್ ಈ ಒಂದು ನೋಟಿಫಿಕೇಶನ್ ಲಿಂಕ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೀವು ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ಸ್ಟಡಿ ಮಾಡಬಹುದು. ನಾನಲ್ಲಿ ಮೇನ್ ಏನೇನೆಲ್ಲ ಇದೆ ಅದಷ್ಟೇ ಹೇಳ್ತಾ ಇದೀನಿ. ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ನೀವು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಓಕೆ, ಹಾಗೆ ಕೆಳಗಡೆ ನೋಡ್ತಾ ಹೋದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಪರೀಕ್ಷಾ ವೇಳಾಪಟ್ಟಿ ಅಂತ ಇದೆ. ಪರೀಕ್ಷೆಯ ದಿನಾಂಕ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ 30/6/2024ರಂದು ಭಾನುವಾರ ಪತ್ರಿಕೆ 1 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಿಮ್ಗೆ ಪೇಪರ್ 1 ಎಕ್ಸಾಮ್ ಇರುತ್ತೆ. ಹಾಗೆ ಪತ್ರಿಕೆ 2 ಮಧ್ಯಾಹ್ನ 2ರಿಂದ 4:15 ಗಂಟೆಯವರೆಗೂ ನಿಮ್ಗೆ ಪತ್ರಿಕೆ 2 ಪೇಪರ್ ಇರುತ್ತೆ. ಪ್ರತಿ ಪೇಪರ್ಗೂ ನಿಮ್ಗೆ 2 ಗಂಟೆ 30 ನಿಮಿಷ ಕಾಲಾವಕಾಶ ಇರುತ್ತೆ. ನೀವು 2 ಗಂಟೆ 30 ನಿಮಿಷದ ಒಳಗಡೆ ನೀವು ಪೇಪರ್ ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷಗಳ ಹೆಚ್ಚುವರಿ ಸಮಯ ನೀಡಲಾಗುವುದು. ಅಂಗವಿಕಲ ಇರುವಂತ ವಿದ್ಯಾರ್ಥಿಗಳಿಗೆ 50 ನಿಮಿಷ ಹೆಚ್ಚು ಕಾಲಾವಕಾಶ, ಎಕ್ಸಾಮ್ ಬರೆಯುವುದಕ್ಕೆ 50 ನಿಮಿಷ ಹೆಚ್ಚು ಕಾಲಾವಕಾಶ ನೀಡುತ್ತಾರೆ. ಓಕೆ, ಅದಾದ್ಮೇಲೆ ನಿಮ್ಗೆ ಪೇಪರ್ 1 ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಪಾಸ್ ಆದ್ರೆ ನಿಮ್ಗೆ 1ರಿಂದ 5ನೇ ತರಗತಿಯವರೆಗೂ ನೀವು ಟೀಚರ್ ಆಗುವುದಕ್ಕೆ ಎಲಿಜಿಬಲ್ ಇರ್ತೀರಾ. ಅಂಡ್ ವಿಷಯಗಳ ಬಗ್ಗೆ ಕೆಳಗಡೆ ಇದೆ, ನೀವು ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅಂಡ್ ಪೇಪರ್ 2 ನೀವೇನಾದ್ರೂ ಪಾಸ್ ಆದ್ರೆ ನೀವು 6ರಿಂದ 8ನೇ ತರಗತಿಯವರೆಗೂ ನೀವು ಟೀಚರ್ ಆಗುವುದಕ್ಕೆ ಎಲಿಜಿಬಲ್ ಇರ್ತೀರಾ. ಅಂಡ್ ಅದರ ಸಬ್ಜೆಕ್ಟ್ಸ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೀವು ಓದ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಡೀಟೇಲ್ ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಓದಿ. ನಾನು ಸಿಂಪಲ್ ನೋಟಿಫಿಕೇಶನ್ ತಿಳಿಸೋದಕ್ಕೋಸ್ಕರನೇ ಮೇನ್ ಇರೋದನ್ನೆಲ್ಲ ತಿಳಿಸಿದ್ದೀನಿ. ಅರ್ಜಿ ಸಲ್ಲಿಸುವುದು ಲಿಂಕ್ ಓಪನ್ ಆದಾಗ ನಾನು ಡೈರೆಕ್ಟ್ ವಿಡಿಯೋನ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.